ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ತುಂಬ ದಿವಸದಿಂದ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಪ್ರಾನ್ಸ್ ಬಿರಿಯಾನಿ ಮಾಡೋದು ತೋರಿಸಿ ಅಂತ. ಸೊ ನಾನು ಸಿಂಪಲ್ಲಾಗಿ ಯಾವುದೇ ರೀತಿ ಮಸಾಲೆ ರುಬ್ದೇನೆ ನಿಮಗೆ ಕುಕ್ಕರಲ್ಲಿ ಈಸಿಯಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅದರಲ್ಲೂ ಬ್ಯಾಚುಲರ್ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿ ಫೇವ್ರೇಟ್ ಆಗಿರೋರು ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಇದು ನೋಡಿ, ಈ ಥರ ಲೋಟದಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ. ಅದನ್ನು ಒಂದು 15 ನಿಮಿಷ ನೀರಲ್ಲಿ ನೆನೆ ಬೇಕು. ಇಲ್ಲಿ ಬಂದ್ಬಿಟ್ಟು ನಾನು ಚಿಕ್ಕ ಸೈಜ್ ತಗೊಂಡಿದ್ದೀನಿ. ಸೊ ನಾರ್ಮಲಾಗಿ ಬಿರಿಯಾನಿಗೆ ದೊಡ್ಡ ಸೈಜೇ ಬೇಕಾಗಿತ್ತು. ನಾನು ಮಿಸ್ ಆಗಿದ್ದನ್ನು ಚಿಕ್ಕ ಸೈಜು ಆರ್ಡ್ರ್ ಮಾಡಿ ಆನ್ಲೈನಲ್ಲೇ ತರಿಸ್ಕೊಂಡಿರೋದು. ನಿಮಗೆ ನಾರ್ಮಲ್ ಶಾಪ್ಗಳಲ್ಲಿ ಸಿಕ್ಕಿದ್ರೆ ಈಸಿಯಾಗಿ ತೊಗೊಳ್ಳಿ. ಮತ್ತು ಇದನ್ನು ಕ್ಲೀನ್ ಮಾಡಿ ಚೆನ್ನಾಗಿ ಅರಿಶಿನ ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 3 ಸರಿ ತೊಳೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಮೊಸರು, ಒಂದು ಸ್ವಲ್ಪ ಉಪ್ಪು ಮತ್ತು ಬಿರಿಯಾನಿ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಬಿರಿಯಾನಿ ಪೌಡ್ರು ನೀವು ಯಾವ ಬ್ರ್ಯಾಂಡ್ದಾದರೂ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಿಂಬೆ ರಸ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಬಿರಿಯಾನಿ ಅಂತ ಬಂದಮೇಲೆ ಫ್ರಾನ್ಸ್ ಅನ್ನೋದು ಸ್ವಲ್ಪ ದೊಡ್ಡ ಸೈಜೇ ತೊಗೊಳ್ಳಿ. ನಾನು ಗ್ರೇವಿ ಮಾಡೋಕ್ಕೋಸ್ಕರ ತೊಗೊಂಡೆ. ಅದು ಚಿಕ್ಕದಾಗಿರೋದ್ರಿಂದ ನಾನು ಬಿರಿಯಾನಿ ಮಾಡೋಣ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿದೆ ಅಷ್ಟೇ. ಈಗ ಧನಿಯಾ ಪೌಡರ್ ಒಂದು ಅರ್ಧ ಟೀ ಸ್ಪೂನು, 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆ ರಸ ಮತ್ತು ಮೊಸರೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಆ ಫ್ರಾನ್ಸಲ್ಲಿರೋಂಥ ಹಸಿ ಸ್ಮೆಲ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಅದನ್ನು ಚೆನ್ನಾಗಿ ಒಂದು 3-4 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ಸೊ ಅಂಗಡಿಯಲ್ಲೇ ಕೇಳಿದ್ರೆ ಅವರು ಕ್ಲೀನ್ ಮಾಡಿಕೊಡ್ತಾರೆ. ಕ್ಲೀನ್ ಮಾಡಿರೋದು ಕೂಡ ನೀವು ಆನ್ಲೈನಲ್ಲಿ ತರಿಸ್ಕೊಬೋದು. ಈಗ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದಾಯಿತು. ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆನು ಮತ್ತು ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದೆರಡು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ನೀವು ಇದನ್ನು ಬೇಕಂದರೆ ಪಾತ್ರೆನಲ್ಲಿ ಸಹ ಮಾಡ್ಕೋಬೋದು, ಆದರೆ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ. ಇದು ನೋಡಿ, ಬಿರಿಯಾನಿಗೆ ಕಲ್ಲು 1 ಟೀ ಸ್ಪೂನು, ಪಲಾವ್ ಎಲೆ, ಜಾವಿತ್ರಿ, ಮರಾಠಿ ಮೊಗ್ಗು ಮತ್ತು ಲವಂಗ, ಯಾಲಕ್ಕಿ, ಸೋಂಕಾಳು ಇಷ್ಟು ಹಾಕ್ಕೊತಾ ಇದ್ದೀನಿ. ಚಕ್ಕೆ ಒಂದು 2-3 ಪೀಸು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾರ್ಮಲ್ ಬಿರಿಯಾನಿಗೆ ಏನೇನು ಹಾಕ್ತೀರೋ ಅದೆಲ್ಲ ಹಾಕ್ಕೊಳ್ಳಿ, ಅದೇ ಸ್ವಲ್ಪನೇ ಹಾಕ್ಕೊಳ್ಳಿ. ಇಲ್ಲಿ ದೊಡ್ಡ ಸೈಜ್ದು 2 ಈರುಳ್ಳಿನ ನಾನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಇದು ನಾರ್ಮಲಾಗಿ ರೆಡ್ ಬಿರಿಯಾನಿನೇ, ಟೇಸ್ಟ್ ಸೂಪರಾಗಿರುತ್ತೆ. ಅದರಲ್ಲೂ ಫ್ರಾನ್ಸ್ ಇಷ್ಟಪಡೋರು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದರಲ್ಲಿ ಮಸಾಲೆ ರುಬ್ಬಿ ಕೂಡ ಮಾಡ್ಬೋದು, ಅದು ಸಹ ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಡ್ತೀನಿ. ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಬೇಕು. ಅಲ್ಲಿಗಂಟ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅಕ್ಕಿನ ನಾನು ನಾರ್ಮಲು ಒಗ್ಗರಣೆ ಹಾಕೋಕ್ಕೆ ಮುಂಚೆನೇ ನೆನೆಯಾಗಿ ಇಟ್ಕೊಂಡಿದ್ದೀನಿ, ಅದನ್ನು ನೀವು ಫಾಲೋ ಮಾಡಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಪುದೀನೂ, ಒಂದು ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈ ಥರ ನೀವು ಈರುಳ್ಳಿ ಫ್ರೈ ಮಾಡೋವಾಗ ಹಾಕಿದ್ರೆ ನಿಮಗೆ ಲಾಸ್ಟ್ ಗಂಟನೂ ಆ ಫ್ಲೇವರ್ ಅನ್ನೋದು ಪುದೀನದು ಕೊತ್ತಂಬರಿದು ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 2 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಖಾರದ ಪುಡಿನೂ ಹಾಕಿರೋದ್ರಿಂದ ಅದು ಕಲರ್ ಚೇಂಜ್ ಆಗಬಾರ್ದು, ಕೆಂಪಗಿರಬೇಕು. ಅದಕ್ಕೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಹಾಕ್ಕೊಂಡಿದ್ದೀನಿ. ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿದ ಮೇಲೆ ಈಗ ಇದಕ್ಕೆ ನಾನು 2 ದೊಡ್ಡ ಸೈಜ್ ಟೊಮೊಟೊನೂ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಟೊಮೊಟೊ ಕಾಸ್ಟ್ಲಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಕಡಿಮೆ ಆದಾಗ ಒಂದು 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಸಾಕು, ಅಷ್ಟೇ, ಇನ್ನೇನು ಇಲ್ಲ. ಯಾಕಂದರೆ ನಾನು ಮಾಡ್ತಾ ಇರೋದೇ ಅರ್ಧ kg ಕ್ವಾಂಟಿಟಿ. ಸೊ ನಾನು ತೊಗೊಂಡಿರೋಂಥ ಲೋಟದಲ್ಲಿ ಅಕ್ಕಿ ಬಂದು ಅದು ಅರ್ಧ kg ಇದೆ. ಅದಕ್ಕೆ ಈಗ ಈ ಗೊಜ್ಜಿಗೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆ ಟೊಮೊಟೊದಲ್ಲಿರೋಂಥ ಸ್ವಲ್ಪ ನೀರಿನಂಶ ಬಿಡಬೇಕು. ನೋಡಿ, ಇದನ್ನು ಒಂದು 2 ನಿಮಿಷ ಬಿಡ್ತೀನಿ. ಸೊ ಇವಾಗ ನೋಡಿ, ಇವಾಗ ಟೊಮೊಟೊ ಎಲ್ಲ ಸ್ವಲ್ಪ ಗೊಜ್ಜು ಥರ ಆಗಿದಲ್ವ. ಈಗ ಇದಕ್ಕೆ ನಾನು ನೆನೆಸಿಟ್ಟಿರುವಂಥ ಫ್ರಾನ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ದೊಡ್ಡ ಸೈಜ್ ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಖಂಡಿತ ಇದು ಚಿಕ್ಕ ಸೈಜು ಸ್ವಲ್ಪ ಬೆಂದಮೇಲೆ ಇನ್ನೂ ಚಿಕ್ಕದಾಗುತ್ತೆ. ನಂಗೆ ಗೊತ್ತಿರಲಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಮನೆಯಲ್ಲಿ ನಾನು ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ನೀವು ಯೂಟ್ಯೂಬಲ್ಲಿ ನನ್ನ ರೆಸಿಪಿಗಳಲ್ಲಿ ರೇಖಾ ಅಡುಗೆ ಚಾನಲಲ್ಲಿ ಇದೇ ಫಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರಾನ್ಸ್ದು. ಯಾಕಂದರೆ ನಾನು ಯಾವತ್ತೂ ಮಾಡಿಲ್ಲ, ನಮ್ಮ ಮನೇಲಿ ಕೂಡ ಇವತ್ತೇ ಫಸ್ಟ್ ಮಾಡ್ತಾ ಇರೋದು. ಸೊ ನಾವು ತಿಂತೀರಿ, ಆದರೆ ಬೇರೆ ಕಡೆ ತಿಂದಿದ್ದೀರಿ, ಆದರೆ ಮನೇಲಿ ಇವತ್ತೇ ತಂದು ಮಾಡಿರೋದು. ಈಗ ನೋಡಿ, ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿದ ಮೇಲೆ ಸೊ ಅದೊಂದು ಸ್ವಲ್ಪ ಅರ್ಧ ಬೆಂದಂಗೆ ಆಗುತ್ತೆ. ಈಗ ಇದನ್ನು ನೋಡ್ತಾ ಇರ್ಬೋದು, ರೆಡಿಯಾಗಿದೆ, ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಈಗ ಇದಕ್ಕೆ ನಾನು ಅಳತೆ ನೀರು ಹಾಕ್ಕೊತೀನಿ. ನೀವು ಕುಕ್ಕರಲ್ಲಿ ಮಾಡೋದ್ರಿಂದ ಅಳತೆ ನೀರು ಹಾಕಲೇಬೇಕು. ಇದು ಲೋಟ ಬಂದ್ಬಿಟ್ಟು ಅರ್ಧ kg ಅಕ್ಕಿ ಹಿಡಿಯುತ್ತೆ.
ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಅದೇ ನೀವು ಬಾಸುಮತಿ ಅಕ್ಕಿ ಯೂಸ್ ಮಾಡೋದಾದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ, ಅಂದರೆ 1 ಲೋಟಕ್ಕೆ 1.5 ಲೋಟ ನೀರು ಹಾಕ್ಕೊಳ್ಳಿ. ಯಾಕಂದರೆ ಅದನ್ನು ನೆನೆ ಹಾಕ್ತಿರೋ ಅಕ್ಕಿನ ಅದು ಬೇಗನೆ ಬೇಯುತ್ತೆ. ಇದು ಸ್ವಲ್ಪ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಅಲ್ವಾ, ಸೊ ಇದು ಸಮಕ್ಕೆ ನೀರು ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಅನ್ನ ಸಾಫ್ಟಾಗಿ ಉದುರುದ್ರೆ ಕರೆಕ್ಟಾಗಿ ಬರುತ್ತೆ. ಈ ಗ್ರೇವಿಗೆ ಇನ್ನೊಂದು ಚೂರು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊತೀನಿ. ಚೆನ್ನಾಗಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಳಿ. ಆನಂತರ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ ಮೇಲೆ ತುಂಬ ಜನ ಏನು ಮಾಡ್ತೀರಂದರೆ, ತುಂಬ ಜನ ಕಮೆಂಟಲ್ಲಿ ಹೇಳೋದು ತಲೆ ಹಿಡಿಯುತ್ತೆ ಅಂತ. ಸೊ ತಲೆ ಹಿಡಿಬಾರ್ದಂದರೆ ಸ್ವಲ್ಪ ಎಣ್ಣೆನೂ ಜಾಸ್ತಿ ಯೂಸ್ ಮಾಡಬೇಕು ಕುಕ್ಕರಲ್ಲಿ ಮಾಡೋದ್ರಿಂದ. ಮತ್ತು ನೀವು ಕೆಲವರು ಎಣ್ಣೆ ಇಷ್ಟಪಡಲ್ಲ, ಅದೇ ತಲೆ ಹಿಡಿದ್ಬಿಡುತ್ತೆ ಎಣ್ಣೆ ಹಾಕಿಲ್ಲ ಅಂದರೆ. ಮತ್ತು ಇನ್ನೊಂದೇನೆಂದರೆ, ಅಕ್ಕಿ ಹಾಕಿದ ತಕ್ಷಣ ಮುಚ್ಚಳ ಹಾಕೋಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಇದು ಒಗ್ಗರಣೆನಲ್ಲೂ ಹಾಕೋಬೋದು. ಒಗ್ಗರಣೆಯಲ್ಲಿ ಹಾಕಿದ್ರೆ ಏನಂದರೆ ಜಾಸ್ತಿ ಫ್ಲೇವರ್ ಬರುತ್ತೆ. ಅದೇ ನೀವು ಕೊನೆಯಲ್ಲಿ ಹಾಕಿದ್ರೆ ಅಷ್ಟು ಫ್ಲೇವರ್ ಇರೋಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸೊ ಇದನ್ನು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ, ಇದನ್ನು ಕುದಿಯೋದಕ್ಕೆ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣವೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ, ಉಪ್ಪು ಖಾರ ಎಲ್ಲ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಮುಚ್ಚಳ ಮುಚ್ಚಿ 2 ವಿಸಿಲ್ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕು. ಅಥವಾ ನಿಮಗೆ ಟೈಮ್ ಇಲ್ಲ, ತಕ್ಷಣ ವಿಸಿಲ್ ತೆಗಿಬೇಕಂದ್ರೆ 3 ವಿಸಿಲ್ ಬಿಟ್ಕೊಂಡು ತಕ್ಷಣ ನೀವು ಗ್ಯಾಸ್ ರಿಲೀಸ್ ಮಾಡ್ಕೋಬೋದು. ಟೈಮ್ ಇದ್ದರೆ 2 ವಿಸಿಲ್ ಬಿಟ್ಟು ಆನಂತರ ಗ್ಯಾಸ್ ಫುಲ್ಲು ರಿಲೀಸ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ. ನಾನು ಅದೇ ರೀತಿ ಮಾಡ್ಕೊಂಡಿದ್ದು. ಈಗ ಕೊನೆಯಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಹಾಕಲೇಬೇಕಂತ ಏನಿಲ್ಲ, ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೂ ಕೂಡ ಬೇಡ, ನಡೆಯುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವೇ ನೋಡ್ತಾ ಇರ್ಬೋದು, ಸೊ ಸಾಫ್ಟಾಗಿ ಉದ್ರಾಗಿ ಬರುತ್ತೆ. ಅದೇ ಕೆಲವ್ರು ಏನು ಮಾಡ್ತಾರೆ ಅಂದರೆ, ವಿಸಿಲ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ತೆಗೆದ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಬೆಂದು ಇರೋದಿಲ್ಲ, ಅಕ್ಕಿ ಥರ ಇರುತ್ತೆ. ಮತ್ತು ಕೆಲವೊಂದು ಟೈಮ್ ಮಸಾಲೆ ಎಲ್ಲ ಮೇಲೆ ಕುತ್ಕೊಂಡು ಕೆಳಗಡೆ ಎಲ್ಲ ವೈಟ್ ರೈಸ್ ಇರುತ್ತೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ನಾನು ಹೇಳೋ ಥರ ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ಬಿಸಿ ಬಿಸಿಯಾದ ಫ್ರಾನ್ಸ್ ಬಿರಿಯಾನಿ ರೆಡಿಯಾಗಿದೆ. ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಂತೂ ಎಂಜಾಯ್ ಮಾಡ್ಕೊಂಡು ತಿಂದ್ರಿ. ಸೊ ನಾನು ಯಾವಾಗ ಹೊರಗಡೆ ತಿಂತಾಯಿದ್ದೆ, ಅದೇ ಮನೇಲಿ ಫಸ್ಟ್ ಟೈಮ್ ಮಾಡಿದಾಗ ತುಂಬಾ ಇಷ್ಟ ಆಯಿತು. ಅದೇ ಸೈಜ್ ಸ್ವಲ್ಪ ಫ್ರಾನ್ಸ್ದು ದೊಡ್ಡ ಸೈಜ್ ತೊಗೊಂಡು ಮಾಡಿ, ಇದ್ರ ಜೊತೆಗೆ ಮೊಸರು ಪಚ್ಚಡಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಮತ್ತು ಸಿಂಪಲ್ ರೆಸಿಪಿ, ಬ್ಯಾಚುಲರ್ ಸಹ ಈಸಿಯಾಗಿ ಮಾಡ್ಕೊಬೋದು. ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.